ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅನುಮಾನಾಸ್ಪದ ರೀತಿಯಲ್ಲಿ ವಿದ್ಯಾರ್ಥಿ ಸಾವನ್ನಪ್ಪಿದ್ದಾನೆ. ಯಲಹಂಕದ ಸ್ಟರ್ಲಿಂಗ್ ಇಂಗ್ಲಿಷ್ ವಸತಿ ಶಾಲೆಯಲ್ಲಿ ಈ ಘಟನೆ ನಡೆದಿದೆ. 6ನೇ ತರಗತಿ ವಿದ್ಯಾರ್ಥಿ ವಸತಿ ಶಾಲೆಯಲ್ಲಿ ಸಾವನ್ನಪ್ಪಿದ ಪ್ರಕರಣದಲ್ಲಿ ಅನುಮಾನಗಳು ಇದೆ. ಅನುಮಾನಾಸ್ಪದ ರೀತಿಯಲ್ಲೇ ವಿದ್ಯಾರ್ಥಿಯ ಸಾವಾಗಿದ್ದು ಯಲಹಂಕದ ಸ್ಟರ್ಲಿಂಗ್ ಇಂಗ್ಲಿಷ್ ವಸತಿ ಶಾಲೆಯಲ್ಲಿ ಈ ಘಟನೆ ನಡೆದಿದೆ. ಯಲಹಂಕ ತಾಲೂಕಿನ ಸುಬೇದಾರ್ ಪಾಳ್ಯದ ಗುರುಕಿರಣ್ ಸಾವನ್ನಪ್ಪಿದ್ದಾನೆ. ಮಗನನ್ನ ಕಳೆದುಕೊಂಡ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಗುರುಕಿರಣ್ಗೆ ಹುಷಾರಿಲ್ಲ ಅಂತ ಹೇಳಿ ಶಿಕ್ಷಕ ಕಾಲ್ ಮಾಡಿದ್ರು. ಪೋಷಕರು ಆಸ್ಪತ್ರೆಗೆ ಬರುವಷ್ಟರಲ್ಲೇ ಗುರುಕಿರಣ್ ಸಾವನ್ನಪ್ಪಿದ್ದ. ಶಿಕ್ಷಕರಿಂದ ಹಲ್ಲೆ, ಹೆಚ್ಚಿನ ಒತ್ತಡ ಆಗಿದೆ, ಆ ಕಾರಣಕ್ಕಾಗಿ ಆತ ಸಾವನ್ನಪ್ಪಿದ್ದಾನೆ ಅಂತ ಹೇಳಿ ಪೋಷಕರು ಇದೀಗ ಆರೋಪವನ್ನ ಮಾಡಿದ್ದಾರೆ. ವಿದ್ಯಾರ್ಥಿಯ ಪೋಷಕರಿಂದ ಶಿಕ್ಷಕನ ಮೇಲೆ ಹಲ್ಲೆಯೂ ಕೂಡ ನಡೆದಿದೆ. ಶಿಕ್ಷಕನನ್ನ ಬಿಡಿಸಲು ಪೊಲೀಸರು ಹರಸಾಹಸ ಪಡಬೇಕಾಯಿತು. ಅಲ್ಲಿ ವಿದ್ಯಾರ್ಥಿಯ ಪೋಷಕರು ಹಲ್ಲೆಯನ್ನ ಮಾಡಿದ್ದಾರೆ ಶಿಕ್ಷಕನ ಮೇಲೆ. ಆ ಒಂದು ಘಟನೆಯಲ್ಲಿ ಶಿಕ್ಷಕನನ್ನ ಬಿಡಿಸೋದಕ್ಕೆ ಪೊಲೀಸರು ಹರಸಾಹಸ ಪಟ್ಟಿದ್ದಾರೆ. ಪೊಲೀಸ್ ಜೀಪಿಗೆ ಹತ್ತಿಸಿಕೊಂಡ್ರೂ ಕೂಡ ಪೋಷಕರು ಬಿಟ್ಟಿಲ್ಲ. ಪೊಲೀಸರ ಮುಂದೆ ಹಲ್ಲೆ ಮಾಡಿದ್ದಾರೆ ಪೋಷಕರು. ಶಿಕ್ಷಕನನ್ನ ನಮಗೆ ಒಪ್ಪಿಸಿ ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ ಕುಟುಂಬಸ್ಥರು. ಪೊಲೀಸ್ ಜೀಪ್ ಮುಂದೆಯೇ ಕೂತು ಕುಟುಂಬಸ್ಥರು ಆಕ್ರೋಶವನ್ನ ಹೊರಹಾಕಿದ್ರು. ಸದ್ಯ ಜೀಪ್ನಿಂದ ಶಾಲಾ ಕೊಠಡಿ ಒಳಗೆ ಬಿಟ್ಟು ರಕ್ಷಣೆಗೆ ಮುಂದಾಗಿದ್ದಾರೆ ಪೊಲೀಸರು. ಪೊಲೀಸರ ಮುಂದೆಯೇ ಆದ್ರೆ ಒಬ್ಬನ ಮೇಲೆ ಈ ರೀತಿಯಾಗಿ ಹಲ್ಲೆ ಆದ್ರೆ ಏನ್ ಗತಿ ಅನ್ನೋದನ್ನ ನಾವಿಲ್ಲಿ ನೋಡ್ಬೇಕಾಗತ್ತೆ. ನಾವು ಮಾಡಿದ್ವಿ ಅಣ್ಣ ವೆಹಿಕಲ್ ಹೋಗ್ಸಲ್ಲ ಕಣ. ಹುಡುಗ ಬಂದು ಸುಬೇದಾರ್ ಪಾಳ್ಯ
ಇದು ಸೇರಿಸಿ 1 ವರ್ಷ ಆಗಿದೆ. 1 ವರ್ಷ ಆಗಿದೆ. ಮತ್ತು ನಮ್ಮ ಬೆಳಗಿನ ಜಾವ 6:30 ಫೋನ್ ಬಂದಿದೆ. 6:30 ಫೋನ್ ಬಂದು ಏನಪ್ಪ ಅಂದ್ರೆ ವಿಚಾರಿಸಿ ನೋಡಿದಕ್ಕೆ ಬೆಳಗ್ಗೆ ಎದ್ದೇನೋ 5:30 ವಾಕಿಂಗ್ ಮಾಡಿಸಿದ್ರಂತೆ. 2 ರೌಂಡ್ 3 ರೌಂಡ್ ಹೊಡೆದ್ರಂತೆ. ಹೊಡೆದ ತಕ್ಷಣ 3 ರೌಂಡ್ ಏನೋ ಬಂದ ತಕ್ಷಣ ಸ್ಕಿಡ್ಡ ಬಿದ್ದುಬಿಟ್ಟ. ಹಿಂಗೆ ಬಿದ್ದುಬಿಟ್ಟು ನಾನು ಹುಡುಗನ ವಿಚಾರಿಸಿದ್ವಿ, ಹಿಂಗೆ ಬಿದ್ದ ಬಟ್ ಅದೇನೋ ಬಂತು ಅಂತ ಇವ್ರು ಹೇಳ್ತಿದ್ದಾರೆ. ಆಗೋಗಿ ನಾವು ಕಡೆ ನೋಡಿದ್ರೆ ಏನಿಲ್ಲ. ಆ ಕ್ಯಾಮ್ರಾ ಚೆಕ್ ಮಾಡಿದ್ರೆ ಕ್ಯಾಮ್ರಾ ಏನೇನು ಇಲ್ಲ. ಆ ರೂಮಾಗಿರೋ ಕ್ಯಾಮ್ರಾ ಬಂದು ಕಿತ್ತಾಗಿದ್ದಾರೆ. ರೂಮಲ್ಲಿರೋ ಕ್ಯಾಮ್ರಾ ಬಂದು ಕಿತ್ತಾಗಿದ್ದಾರೆ. ಈ ಕ್ಯಾಮ್ರಾ ಬಂದು ವೈರ್ ಕಟ್ ಮಾಡಿದ್ದಾರೆ. ಇಲ್ಲಿ ಒಳಗಡೆ ಕ್ಯಾಮ್ರಾದಲ್ಲಿ ಏನೇನು ಕಾಣ್ತಾ ಇಲ್ಲ. ಬಟ್ ಇದೇನೋ ಫೋರ್ಜರಿ ಏನೋ ಆಗಿದೆ ಅಂತ ನಮ್ಗೆ ಡೌಟ್ಸ್. ಬಟ್ ಮಕ್ಳು ಮುರಿತಂದು ಈ ತರ ಆಶೆ ಸೇರ್ಸಿದ್ರೆ ಇವರೇ ಸೌಕರ್ಯ ನೋಡ್ಕೊಂಡು ನಾವು ಸೇರ್ಸಿ ಏನ್ ಬಂದ್ ಭಾಗ್ಯ. 2 ಲಕ್ಷ 3 ಲಕ್ಷ ಫೀಸ್ ಕಟ್ಟಿ ಏನ್ ಬಂದ್ ಪ್ರಯೋಜನ. ಅದೇ ತಂದೆ ತಾಯಿಗಳಲ್ಲಿ ಎಚ್ಚರಿಕೆ ತಗೊಂಡು ಇಂಥ ಸೇರ್ಸ್ತಿರೋದು ಒಳ್ಳೇದು ಅಂತ ನಾವು ಹೇಳ್ತೀವಿ ಸರ್. ಒಪ್ಪುಗೂ ತನಗೆ ಆಗ್ಲೇಬೇಕು ಸರ್. ಆಟ ಮಾಡ್ತಾರೆ ನಮ್ ಜೊತೆ ತಪ್ಪಿಲ್ಲ ಅಂತ ಹೇಳ್ತಿದ್ದಾರೆ. ಅವ್ರು ಅದೇ ತರ ಹೇಳ್ತಾರೆ, ನಮ್ ಜೊತೆ ತಪ್ಪಿಲ್ಲ ಸರ್, ನಾವೆಲ್ಲ ನೋಡಿ ಅಲ್ಲಿ ಸೇರ್ಸಿದ್ವಿ ಇಲ್ಲಿ ಸೇರ್ಸಿದ್ವಿ, ಅವ್ರು ಓದಿಸಿದ್ವಿ ಇವ್ರು ಓದಿಸಿದ್ವಿ, ನಾವು ಚೆಂದ ನೋಡ್ಕೊಂಡಿದ್ವಿ, ನಮ್ಗೆಲ್ಲ ನಮ್ಮಿಂದ ಓದಿದ್ರೆ ಭಾರಿ ಚೆನ್ನಾಗಿ ಅನುಕೂಲ ಆಗಿದೆ ಅಂತ ಹೇಳ್ತಿದ್ದಾರೆ. ಅದನ್ನ ನೋಡಿಲ್ಲ ಕೇಳಿಲ್ಲ. ನಮ್ಮ ಆರೋಪ ಸರ್. ಇದು ತನಿಗೆ ಆಗ್ಲೇಬೇಕು ಅಂತ ನಮ್ಮ ಉದ್ದೇಶ, ಬೇರೆ ಏನಿಲ್ಲ ಸರ್. 6ನೇ ಕ್ಲಾಸ್ ಓದ್ತಿದ್ದನ್ನ ಬೆಳಗ್ಗೆ ಕುಸ್ತು ಬಿದ್ದ ಜಾಕಿಂಗ್ ಮಾಡೋವಾಗ ಅಂತ ಹೇಳ್ತಾರೆ. ಅದು ಹಾಸ್ಟೆಲಲ್ಲಿ ಕುಸ್ತು ಬೀಳೋಕ್ಕೆ ಕಾರಣ ಇಲ್ಲ. ಇಲ್ಲಿ ಹಾಸ್ಪಿಟ್ಲ್ ಹತ್ರ ಬಂದು ನೋಡೋವಾಗ ಶವವಾಗಿ ಮಲಗಿಸವ್ರೆ. ಸ್ಕೂಲ್ನಿಂದನೇ ಏನೋ ಆಗಿರಬೇಕು, ಏನೋ ಬಡದೋ ಮೆಸ್ಟ್ರುಗಳೇನೋ ತೊಂದರೆ ಮಾಡಿರ್ಬೋದು. ಏನು ಹೇಳಿರಲಿಲ್ಲ, ಏನು ಈ ಥರ ಇದೆ ಅಂತ ಕಂಪ್ಲೇಂಟ್ ಏನು ಹೇಳಿರಲಿಲ್ಲ. ಬಟ್ ಆಕಸ್ಮಿಕವಾಗಿ 6ನೇ ಕ್ಲಾಸ್ ಹುಡುಗನಿಗೆ ಏನಾಗಕ್ಕೆ ಸಾಧ್ಯ ಹೇಳ್ರಿ. ಏನೋ ಯಾರೋ ಹೊಡೆದಿರ್ಬೇಕೋ ಏನೋ ಆಗಿರಬೇಕು ಅಂತ ನನಗೆ, ಏನೋ ಓಡಿಲ್ಲ ಪಡಿಲ್ಲ ಅಂತ ಯಾರೋ ಹಿಂದೆ ಬಂದೆ ಬೆನ್ನಿಗೋ ಹೊಡೆದಿರಬೇಕು ಅಂತ ನನ್ನ ಅನುಮಾನ. ಅವ್ರು ಸ್ಕೂಲಿಂದನೇ ಫೋನ್ ಮಾಡಿದರು. 6:45 ಫೋನ್ ಮಾಡಿದರು. ಗುರುಕಿರಣ್ ಪೇರೆಂಟ್ಸ್ ಅಂದ್ರೆ ಹೌದು ಅಂದರೆ ನಿಮ್ಮ ಗುರುಕಿರಣ್ ಜಾಕಿಂಗ್ ಮಾಡ್ಬೇಕಾದ್ರೆ ಬಿದ್ದವನೇ, ಕುಸ್ತು ಬಿದ್ದವನೇ ಅಂತ ಹೇಳಿದ್ರು. ಪಲ್ಸ ಇದೆಲ್ಲ ಯಾಕೆ ಮೇಡಮ್ ಏನಾಯಿತು ಅಂತಂದರೆ ಪಲ್ಸೆಲ್ಲ ಕಮ್ಮಿ ಆಗಿದೆ ಅಂತ ಹೇಳಿದ್ರು. ಆರಾಮಾಗಿ ಅವನೇ ಅಂತ ಹೇಳಿದ್ರು. ಇಲ್ಲಿ ಬಂದು ನೋಡೋ ಅಷ್ಟೊತ್ತಿಗೆ ಈ ಕೆಲಸ ಆಗೈತೆ ಸರ್. ಇವಾಗ 6th ಸ್ಟ್ಯಾಂಡರ್ಡ್ ಮಗುಗೆ ಏನಾದರೂ ಒಂದು ಆಗಿರುತ್ತೆ ಅಂತಂದರೆ, ಅಥವಾ ಮುಂಚೆ ಏನಾದರೂ ಸೈನ್ಸ್ ಇರಬೇಕು. ಇವಾಗ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತಂದರೆ ಎಂಥವ್ರಿಗೂ ಒಂದು ಸೈನ್ಸ್ ಇರುತ್ತಲ್ವಾ. ಅವರು ಅಟ್ಲೀಸ್ಟ್ ಏನಾಗಿದೆ ನಮ್ಮ ಮಗುಗೆ ಅಂತ ಹೇಳಬೇಕು. ಅಟ್ಲೀಸ್ಟ್ ಏನು ತೊಂದರೆ ಆಯಿತು, ಬಿದ್ದು ಕುಸಿದು ಬಿದ್ದರೂ ನಾವು ಶವಗಾರದಲ್ಲಿ ತೊಗೊಂಬಂದು ಮಲಗಿಸಿದ್ದೀವಿ ಅಂದರೆ ನಾವೇನಂತ ಅರ್ಥ ಮಾಡ್ಕೋಬೇಕು. ಏನು ಹುಷಾರು ತಪ್ಪಿತ್ತಾ, ಏನಾದರೂ ಸಮಸ್ಯೆ ಇತ್ತಾ, ಏನಾದರೂ ಹೃದಯ ಸಮಸ್ಯೆ ಇದೆಯಾ, ಅಥವಾ ಕಾರ್ಡಿಯಾಕ್ ಅರೆಸ್ಟ್ ಆಗಿದೆಯಾ, ಹಾರ್ಟ್ ಪ್ರಾಬ್ಲಮ್ ಇತ್ತಾ, ಏನೂ ಅವ್ರು ಹೇಳ್ದಿರಾ ಕುಸಿದು ಬಿದ್ದು ನಾವು ತೊಗೊಂಬಂದು ಶವಗಾರದಲ್ಲಿ ಮಲಗಿಸಿದ್ದೀವಿ ಅಂತಂದರೆ ನಾವೇನಂತ ಅರ್ಥ ಮಾಡ್ಕೋಬೇಕು. ಇಲ್ಲ, ಹುಡುಗ ಚೆನ್ನಾಗೇ ಇದ್ದ. ರಾಜಕ್ಕೆ ಬಂದು 1 ತಿಂಗಳು ನಮ್ಮ ಅಜ್ಜಿ ಮನೆಯಲ್ಲೆಲ್ಲ ಬಂದ, ಚೆನ್ನಾಗಿದ್ದ, ಚೆನ್ನಾಗಿ ಆಟಾಡ್ಕೊಂಡು ಆರೋಗ್ಯವಾಗಿದ್ದಿದ್ದು ಮಗು ಸರ್. ಹೇಳ್ತಿಲ್ವಾ, ಒಂದು ಚೂರು ಅವ್ನಿಗೆ ಹೆಲ್ತ್ ಇಶ್ಯೂಸ್ ಅಂತ ಏನೂ ಇರಲಿಲ್ಲ. ನೈಟೆಲ್ಲ ಇವ್ರ ಅಪ್ಪ ಹತ್ರ ಮಾತಾಡಿ ಚೆನ್ನಾಗೇ ಮಾತಾಡಿದ್ದಾನೆ. ಹಿಂಗೆ ಕರಾಟಾಗಿ ಯೂನಿಫಾರ್ಮ್ ಬೇಕು, ನನಗೆ ಯೂನಿಫಾರ್ಮ್ಗೆ ಅಮೌಂಟ್ ಹಾಕಿ ಅಂತ ಎಲ್ಲ ಹೇಳಿದ್ದಾನೆ. ಜಾಗಿಂಗ್ ಮಾಡೋದಕ್ಕೆ ನನಗೆ ಶೂಸ್ ಕೊಡಿಸಿ ಅಂತ ಕೇಳಿದ್ದಾನೆ. ಇವರೆಲ್ಲ ಮಾತಾಡಿದ್ದಾರೆ ಸರ್. ಒಂದೇ ಅವರ್ ಟೈಮ್ ಗ್ಯಾಪಲ್ಲಿ ಇದೆಲ್ಲ ನಡೆದಿರೋದು. ನಾವು ಇವ್ರು ಎಲ್ಲರಿಗಿಂತ ಮುಂಚೆ ಪೊಲೀಸರು ಸ್ಕೂಲ್ ಹತ್ರ ಇದ್ದಾರೆ. ಇವ್ರಿಗೆಲ್ಲ ಫೋನ್ ಮಾಡಿ ಇಂಟಿಮೇಟ್ ಮಾಡೋಕ್ಕಿಂತ ಮುಂಚೆನೇ ಪೊಲೀಸರು ಸ್ಕೂಲ್ ಹತ್ರ ಇದ್ದಾರೆ ಅಂತಂದರೆ ನಮಗೆ ಪ್ರೂಫ್ ತೋರಿಸ್ತಾ ಇಲ್ವಲ್ಲ. ಅವರು ಎಲ್ಲಿ ಬಿದ್ದ ಸರಿ, ಅಷ್ಟು ದೊಡ್ಡ ಹಾಸ್ಟೆಲ್ ಸರ್ ದೇವನಹಳ್ಳಿನಲ್ಲಿ, ಅವ್ರ ಹತ್ರ ಕ್ಯಾಮ್ರಾ ರೆಕಾರ್ಡಿಂಗ್ ಪ್ರೂಫ್ ಇಲ್ಲ ಅಂತಂದ್ಮೇಲೆ ಅವ್ರು ಹೆಂಗೆ ಹೇಳ್ತಾರೆ ನಮಗೆ ಹಿಂಗಾಗಿದೆ, ಹಿಂಗೆ ಬಿದ್ರು ಅಂದಿದ ತಕ್ಷಣ ನಾವು ಹೆಂಗೆ ಒಪ್ಕೊಬೇಕು ಸರ್? ಅವ್ರು ಹೆಂಗೆ ಬಿದ್ರು ಅಂತ ಗೊತ್ತಿಲ್ಲ, ಬಿದ್ದಿದ ತಕ್ಷಣ ಸತ್ತೋಗ್ತಾರೆ ಅನ್ನೋದಕ್ಕೆ ನಮ್ಗೇನು ಸರ್ ಪ್ರೂಫ್ ಕೊಟ್ಟಿದ್ದಾರೆ ಇವರು? ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮನು ಹಾದ್ರಿಪುರ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮನು, ಈಗ ಸದ್ಯಕ್ಕೆ ಅಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ? ಜೊತೆಗೆ ಪೋಷಕರಿಗೆ, ಕುಟುಂಬಸ್ಥರಿಗೆ ಈ ಶಿಕ್ಷಕನ ಮೇಲೇನೆ ಅನುಮಾನ ಯಾಕೆ? ಏನಾದರೂ ಈ ಹಿಂದೆ ಏನಾದರೂ ಆಗಿತ್ತಾ? ಹೊಡೆದಿದ್ದು ಬಡ್ದಿದ್ದು ಆ ಥರದ್ದೇನಾದರೂ ಘಟನೆಗಳಾಗಿತ್ತಾ? ಮನು, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ನವಿತಾ ಜೈನ್, ಏನ್ ಖಂಡಿತ ಈಗ ಪೋಷಕರಿಗೂ ಕೂಡ ಅದೇ ಅನುಮಾನ ಕಾಡ್ತಿರೋಂಥದ್ದು. ಅಂದ್ರೆ ಆತನ ಈ ರೀತಿ ಕುಸಿದು ಬಿದ್ದು ಅನ್ನೋಂಥ ಮಾಹಿತಿಯನ್ನ ಪೋಷಕರಿಗೆ ಕೂಡಿದ ತಕ್ಷಣ ಅಲ್ಲಿನ ಸ್ನೇಹಿತರ ಬಳಿಯೂ ಕೂಡ ಈಗ ಮಾಹಿತಿಯನ್ನ ಕಲೆ ಆಗ್ತಿರುವಂತದ್ದು. ಅಂದ್ರೆ ಪೋಷಕರು ಬಂದಂತ ಸಮಯದಲ್ಲಿ ಶಿಕ್ಷಕ ಬರೀ ಆಡಿಕೆ ಉತ್ತರವನ್ನ ಕೊಡ್ತಾನೆ. ಹಾಗಾಗಿ ಆತನ ಸ್ನೇಹಿತರ ಬಳಿಯೂ ಕೂಡ ಮಾಹಿತಿಯನ್ನ ಕೇಳ್ತಾರೆ. ಈತನ ಎಷ್ಟು ಗಂಟೆಗೆ ಎಬ್ಬರಿಸಿದ್ರು, ಯಾವ ರೀತಿ ಓಡ್ದ ಅಂತನೂ ಕೂಡ ಮಾಹಿತಿ ತಿಳ್ಕೊಂಡಂತ ಸಮಯದಲ್ಲಿ ಕೆಲವೊಂದು ಕೂಡ ಏನೋ ಆತನ ಮೇಲೆ ಶಿಕ್ಷಕರು ಹಲ್ಲೆ ಮಾಡಿದ್ರು, ಅಂದ್ರೆ ಹೊಡೆದ್ರು ಅನ್ನೋಂಥ ಮಾಹಿತಿ. ಪ್ರಮುಖವಾಗಿ ಶಿಕ್ಷಕರನ್ನ ಕೊಠಡಿಯಿಂದ ಎಳೆದುಕೊಂಡು ಬಂದು ಏನೋ ಏಕಾಏಕಿ ಹಲ್ಲೆಗೂ ಸಹ ಮುಂದಾಗ್ತಾರೆ. ಈಗ ಸದ್ಯ ಡಿಸಿಪಿ ಮಿಥುನ್ ಕುಮಾರ್ ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಸ್ಥಿತಿಯನ್ನ ತಿಳಿಗೊಳಿಸಿರುವಂತದ್ದು. ಏನು ಪೋಷಕರನ್ನ ಮನವೊಲಿಸುವುದರಲ್ಲೂ ಕೂಡ ಯಶಸ್ವಿ ಆಗಿರುವಂತದ್ದು. ಅಂದ್ರೆ ಏನು ಶಾಲೆಯ ಮುಖ್ಯಸ್ಥರ ಅಂದ್ರೆ ಶಿಕ್ಷಕರ ಮೇಲೆ ಕ್ರಮ ಕೈಗೊಳ್ತೀವಿ, ಅಲ್ಲದೆ ಶಾಲೆಯ ಓನರ್ನ ಸಹ ಕರೆಸಿ ಆತನ ಬಳಿ ಮಾಹಿತಿಯನ್ನು. ಓಕೆ, ಥ್ಯಾಂಕ್ ಯು ಮನುಕುಮಾರ್ ಡೀಟೇಲ್ಸ್ಗೆ. ಈಗ ನಾವು ದೃಶ್ಯಗಳಲ್ಲಿ ಗಮನಿಸಿದ್ವಿ, ಪೋಷಕರ ಆಕ್ರೋಶ, ನೋವು, ಆತಂಕ, ಕಣ್ಣೀರು ಎಲ್ಲವೂ ಕೂಡ ಅಲ್ಲಿ ಕಾಣಿಸ್ತಾ ಇದೆ.
ಇದ್ದಂತಹ ಮಗ ಬೆಳಗ್ಗೆ ಆಗಿ ನಿನ್ನೆ ರಾತ್ರಿ ಮಾತಾಡಿದನು ಇವತ್ತಿಲ್ಲ ಅಂತ ಹೇಳಿದ್ರೆ ಅದನ್ನು ಅವರಿಗೆ ಜೀರ್ಣಿಸಿಕೊಳ್ಳೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಶಿಕ್ಷಕನ ಮೇಲೇನೆ ಹಲ್ಲೆಯನ್ನ ಮಾಡಿದ್ದಾರೆ. ವಯನಾಡಿನ ಕಲ್ಲಾಡಿಯಲ್ಲಿ ಭೂಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಣ್ಣಿನಡಿ ಹೂತು ಹೋದ ಕಾರ್ಮಿಕರಿಗಾಗಿ ಶೋಧ ಕಾರ್ಯವನ್ನು ನಡೆಸಲಾಗ್ತಾ ಇದೆ. ರಕ್ಷಣಾ ಕಾರ್ಯಾಚರಣೆಯನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಆದರೆ ಈ ರಕ್ಷಣಾ ಕಾರ್ಯಾಚರಣೆಗೆ ಮತ್ತೆ ಮತ್ತೆ ಮಳೆ ಅಡ್ಡಿ ಆಗ್ತಾನೆ ಇದೆ. ನಿರಂತರವಾಗಿ ಮಳೆ ಸುರಿತಾ ಇದೆ. ಮಳೆ ಬಂದ ಪರಿಣಾಮವಾಗಿ ರಕ್ಷಣಾ ಕಾರ್ಯಾಚರಣೆಗೆ ಸಾಕಷ್ಟು ಅಡ್ಡಿಗಳು ಉಂಟಾಗ್ತಾ ಇದೆ. ಭೂಕುಸಿತದ ಸ್ಥಳದಲ್ಲಿ ಮತ್ತೆ ಭಾರೀ ಪ್ರಮಾಣದಲ್ಲಿ ಮಳೆಯಾಗ್ತಾ ಇದೆ. ಆದರೆ ಕಾರ್ಯಾಚರಣೆಯನ್ನು ಸ್ಟಾಪ್ ಮಾಡ್ತಾ ಇಲ್ಲ, ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಮಳೆ ನಡುವೆಯೇ ಶೋಧ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ. 20 ಅಡಿ ಆಳದಕ್ಕೆ ಮಣ್ಣು ತೆಗೆದ್ರೂ ಕೂಡ ಯಾವುದೇ ಸುಳಿವು ಸಿಗ್ತಾ ಇಲ್ಲ. ಟನಲ್ ಬಳಿ ಶೇಖರಣೆಗೊಂಡಿದ್ದಂತಹ ಮಣ್ಣನ್ನು ತೆರವುಗೊಳಿಸುವ ಕಾರ್ಯವನ್ನ ಮಾಡಲಾಗ್ತಾ ಇದೆ. ಲಾರಿಗಳಲ್ಲಿ ಮಣ್ಣು ತುಂಬಿ ಮೆಪ್ಪಾಡಿ ಕಡೆಗೆ ಆ ಮಣ್ಣನ್ನು ಸಾಗಾಟ ಮಾಡ್ತಿದ್ದಾರೆ. ಟನಲ್ಗೆ ಕಟ್ಟಿದ್ದ ಕಾಂಕ್ರೀಟ್ ತಡೆಗೋಡೆ ಸಂಪೂರ್ಣ ನಾಶ ಆಗಿದೆ. NDRF ತಂಡಕ್ಕೆ ಸಮಸ್ಯೆಯಾಗಿದೆ ಈಗ ಕೆಸರು ನೀರು. ಅಲ್ಲಿ ಮಳೆಯ ಕಾರಣ ಕಂಪ್ಲೀಟ್ ಆಗಿ ಮಣ್ಣು ಮತ್ತು ನೀರು ಸೇರಿ ಕೆಸರುಮಯ ಆಗಿದೆ. ಒಂದೇ ಒಂದು ಹೆಜ್ಜೆ ಇಡೋದಿಕ್ಕೂ ಕೂಡ ಆಗ್ತಾ ಇಲ್ಲ. ಅಂತಹ ಕಷ್ಟದ ಪರಿಸ್ಥಿತಿ ಇದೆ ಅಲ್ಲಿ. ಈಗ ಯಾವ ರೀತಿಯಾಗಿ ಕಾರ್ಯಾಚರಣೆ ಮಾಡೋದು ಅನ್ನೋದೇ ದೊಡ್ಡ ಚಾಲೆಂಜ್ ಅವರಿಗೆ. NDRF ತಂಡ ಕೂಡ ಈ ಒಂದು ಸಮಸ್ಯೆಯಿಂದಾಗಿ ಸಾಕಷ್ಟು ಅಲ್ಲಿ ಆತಂಕವನ್ನ ಎದುರಿಸ್ತಾ ಇದೆ. ಯಾಕಂದ್ರೆ ಏನೋ ಮಾಡೋದಿಕ್ಕೆ ಹೋಗಿ ಏನೋ ಆಗ್ಬಾರ್ದು ಅಲ್ಲಿ, ಅಂತಹ ಪರಿಸ್ಥಿತಿ ಇದೆ. ಕೆಸರುಮಯ ಆಗಿದೆ. ಕಾಲಿಡೋದಿಕ್ಕೂ ಕೂಡ ಆಗ್ತಾ ಇಲ್ಲ, ಒಂದೇ ಹೆಜ್ಜೆ ಇಡೋದಿಕ್ಕೂ ಕೂಡ ಆಗ್ತಾ ಇಲ್ಲ. ಆ ರೀತಿಯಾಗಿ ಈಗ ಕಷ್ಟದ ಪರಿಸ್ಥಿತಿ ಇದೆ. ಬಟ್ ಎಷ್ಟೇ ಮಳೆ ಬಂದರೂ ಕೂಡ ಶೋಧ ಕಾರ್ಯಾಚರಣೆಯನ್ನು ನಿರಂತರವಾಗಿ ಮಾಡಲಾಗ್ತಾ ಇದೆ. ಭೂಕುಸಿತ ಸಂಭವಿಸಿದಂತಹ ಸ್ಥಳದಲ್ಲಿ ಮಣ್ಣಿನ ರಾಶಿಯೇ ಇದೆ. ಅದನ್ನ ಈಗ ಬೇರೆ ಕಡೆಗೆ ಸ್ಥಳಾಂತರ ಮಾಡುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ. ಸುರಂಗ ಕಾಮಗಾರಿ ವೇಳೆ ನಡೆದಂತಹ ದುರಂತ ಯಾವ ರೀತಿಯಾಗಿದೆ, ಅದರಿಂದ ಆದಂತಹ ಪರಿಣಾಮಗಳನ್ನು ನಾವು ತೋರಿಸ್ತಾ ಇದ್ದೀವಿ. ಈಗಾಗಲೇ ಸುರಂಗ ಮಾರ್ಗದ ಅಂದಾಜು ವೆಚ್ಚ 2134.50 ಕೋಟಿ. ಈ ಒಂದು ವೆಚ್ಚದಲ್ಲಿ ಸುರಂಗ ಮಾರ್ಗವನ್ನು ನಿರ್ಮಾಣ ಮಾಡಲಾಗ್ತಾ ಇತ್ತು. ಪ್ರಮುಖವಾಗಿ ಅಲರ್ಟ್ ಇದ್ರೂ ಕೂಡ ಯಾವುದೇ ರೀತಿಯಾಗಿ ಈಗ ಕಾಮಗಾರಿ ಮಾಡಬಾರದು ಅಂತ ಹೇಳಿದ್ರು ಕೂಡ ಕಾಮಗಾರಿ ನಡೀತಾ ಇತ್ತು. ಇದು ಕೇರಳದಿಂದ ಕರ್ನಾಟಕ ಮತ್ತು ತಮಿಳುನಾಡಿಗೆ ಸಂಪರ್ಕವನ್ನು ಕಲ್ಪಿಸುವಂತಹ ಸುರಂಗ. ಕೊಂಕಣ ರೈಲ್ವೆ ಕಾರ್ಪೊರೇಷನ್ ಇಂದ ಈ ಕಾಮಗಾರಿ ನಡೀತಾ ಇತ್ತು. ಆದರೆ ಈ ಒಂದು ದುರಂತ ಸಂಭವಿಸಿದೆ. ಈ ದುರಂತ ಇದೀಗ ಮತ್ತಷ್ಟು ರೀತಿಯಾಗಿ ಆತಂಕಕ್ಕೂ ಕೂಡ ಕಾರಣ ಆಗಿದೆ. ಕಾರಣ ನಿರಂತರವಾಗಿ ಮಳೆ ಸುರಿತಾ ಇದೆ. ಮಳೆ ಸುರಿದ ಪರಿಣಾಮವಾಗಿ ಅಲ್ಲಿ ಕಾರ್ಯಾಚರಣೆ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ. ಅದರಲ್ಲೂ ಕಾರ್ಯಾಚರಣೆಯನ್ನ ಮಾಡಬೇಕು ಅಂತ ಹೇಳಿದ್ರೆ ಅವರಿಗೂ ಕೂಡ ದೊಡ್ಡ ದೊಡ್ಡ ಚಾಲೆಂಜಸ್ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಆನಂದ್ ವಯನಾಡಿನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, ಈಗಾಗಲೇ ಮತ್ತಷ್ಟು ಆಳಕ್ಕೆ ಮಣ್ಣನ್ನು ತೆಗೆಯುವಂತಹ ಶೋಧ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಬಟ್ ಸಾಕಷ್ಟು ಚಾಲೆಂಜಸ್ ಇದೆ. ನಿರಂತರವಾಗಿ ಮಳೆ ಸುರಿತಾ ಇದೆ. ಇದರಿಂದಾಗಿ ಶೋಧ ಕಾರ್ಯಾಚರಣೆ ಕೂಡ ಅಡ್ಡಿ ಆಗ್ತಾ ಇದೆ. ಸದ್ಯಕ್ಕೆ ಯಾವ ರೀತಿಯಾದಂತಹ ಒಂದು ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ? ಅವರಿಗಿರುವಂತಹ ಅನುಮಾನಗಳು ಏನು? ಮಣ್ಣನ್ನು ಸಾಗಿಸುವಂತಹ ಪ್ರಕ್ರಿಯೆ ಹೇಗಾಗ್ತಾ ಇದೆ? ನವಿತಾ, ಏನು ಕಲ್ಲಡಿಯ ಗುಡ್ಡ ಕುಸಿತ ಪ್ರಕರಣದಿಂದಾಗಿ 5 ಮಂದಿ ಮೃತಪಟ್ಟಿದ್ದಾರೆ. ಇನ್ನು ನಾಪತ್ತೆ ಆಗಿರುವಂಥವರಿಗಾಗಿ ಶೋಧ ಕಾರ್ಯ ಮುಂದುವರೆದಿರುವಂಥದ್ದು ನಾನು ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೇನೆ. ಇದು ಮೀನಾಕ್ಷಿ ನದಿಯ ಮೇಲ್ಭಾಗದಲ್ಲಿರುವಂಥ ಮನೆ. ಈ ಮನೆಗೆ ಅಂದರೆ ಮನೆಯ ಮುಂಭಾಗಕ್ಕೆ ಸಂಪೂರ್ಣವಾಗಿ ಮುಕ್ಕಾಲು ಭಾಗದಷ್ಟು ಮಣ್ಣು ಕೊಚ್ಚಿಕೊಂಡು ಬಂದಿರುವಂಥದ್ದು. ಕೇವಲ ಮನೆಯ ಮೇಲ್ಭಾಗಕ್ಕಷ್ಟೇ ಮಣ್ಣು ಬಂದಿಲ್ಲ. ನದಿಯ ಹರಿತದ ರಭಸಕ್ಕಾಗಿ ನಿನ್ನೆ ಕುಸಿತ ಏನಾಯಿತು ಅಲ್ಲಿಂದ ಅಂದರೆ ಸುಮಾರು 500 ಮೀಟರ್ವರೆಗೂ ಕೂಡ ದೊಡ್ಡ ಮಟ್ಟದಲ್ಲಿ ಮಣ್ಣು ಬಂದಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಈಗ ನಾಪತ್ತೆ ಆಗಿರೋರೇನಾದರೂ ಈ ಮನೆಯ ಕೆಳಗಡೆ ಅಂದರೆ ಮಣ್ಣಿನ ಕೆಳಗಡೆ ಏನಾದರೂ ಅವರ ಅವಶೇಷಗಳು ಸಿಗುತ್ತಾ ಅಥವಾ ಅಲ್ಲೇನಾದರೂ ಊತು ಹೋಗಿರುವ ಶಂಕೆ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಇಲ್ಲಿ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಬರದಿಂದ JCB ಇಟಾಚಿಗಳನ್ನ ಬಳಸ್ಕೊಂಡು ಮಣ್ಣನ್ನು ಅಗೆಯುವಂಥ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಒಂದು ಕಡೆ ಮಳೆ ಬರ್ತಾ ಇದೆ, ಮತ್ತೊಂದು ಕಡೆ ಏನು ಇರುವಂತಹ ಮಣ್ಣೇನಿದೆ ಅದು ಸಹ ಮತ್ತಷ್ಟು ಕುಸಿಯುವ ಭೀತಿ ಇದೆ, ಆತಂಕ ಇದೆ. ಈ ನಡುವೆನೇ NDRF ತಂಡ ಒಂದು ದೊಡ್ಡ ಮಟ್ಟದಲ್ಲಿ ಕಾರ್ಯಾಚರಣೆಯನ್ನು ಮಾಡ್ತಾ ಇರುವಂಥದ್ದು. ಜೊತೆಗೆ ನೀರಿನ ಮಟ್ಟ ಏನು ಪ್ರತಿಕ್ಷಣಕ್ಕೂ ಕೂಡ ಅಂದರೆ ಮೀನಾಕ್ಷಿ ನದಿಯಿಂದ ಹರಿತಾ ಇರೋದು ಮಳೆಯ ಕಾರಣ, ಮಳೆ ವಯನಾಡಿನ ಸುತ್ತಲೂ ಕೂಡ ಹೆಚ್ಚಿರುವ ಕಾರಣಕ್ಕಾಗಿ ನೀರಿನ ಮಟ್ಟವು ಕೂಡ ಹೆಚ್ಚಾಗ್ತದೆ. ಆ ಹಿನ್ನೆಲೆಯಲ್ಲಿ ಮೊದಲು ಗುಡ್ಡ ಕುಸಿತ ಏನಾಗಿದೆ ಅದ್ರ ಸುತ್ತಮುತ್ತ ಮಣ್ಣನ್ನು ನದಿಗೆ ತಳ್ಳಿ ನಂತರದಲ್ಲಿ ಆಳಕ್ಕೆ ನಾವು ಅಗೆಯುವ ಕೆಲಸವನ್ನು ಮಾಡುವ ನಿಟ್ಟಿನಲ್ಲಿ ಈಗಾಗಲೇ NDRF ತಂಡ ಒಂದು ಯೋಜನೆಯನ್ನು ಹಾಕೊಂಡಿರುವಂಥದ್ದು. ಆ ನಿಟ್ಟಿನಲ್ಲಿ ಮೇಲ್ಭಾಗದಲ್ಲಿರುವಂಥ ಮಣ್ಣನ್ನು ಫಸ್ಟ್ ಕೆಳಭಾಗಕ್ಕೆ ತಳ್ಳುವಂಥ ಕೆಲಸಕ್ಕೆ ಮುಂದಾಗ್ತಾ ಇರುವಂಥದ್ದು. ಬೆಳಿಗ್ಗೆನಿಂದಲೂ ಕೂಡ ಶೋಧ ಕಾರ್ಯ ಮಾಡಿದ್ರು ಸಹ ಯಾರೊಬ್ಬರ ಬಗ್ಗೆಯೂ ಒಂದು
ಒಂದು ಸಣ್ಣ ಸುಳಿವು ಸಹ ಸಿಕ್ಕಿಲ್ಲ. ಡ್ಯಾಗ್ ಸ್ಕ್ವಾಡ್ ಸಹ ಬಂದು ಇಲ್ಲಿ ಪರಿಶೀಲನೆಯನ್ನು ನಡೆಸಿ ಹೋಯಿತು, ಯಾವ ಸುಳಿವು ಸಹ ಸಿಗ್ತಾ ಇಲ್ಲ. ಅಲ್ಲಿಗೆ ಒಂದು ಮಟ್ಟಕ್ಕೆ ಸ್ಥಳೀಯರು ಕೊಡ್ತಾ ಇರುವಂತಹ ಮಾಹಿತಿಯ ಪ್ರಕಾರ ನಾಪತ್ತೆ ಆಗಿರುವವರು ಬದುಕಿರೋದು ಕೂಡ ಬಹುತೇಕ ಡೌಟ್ ಅಂತ ಹೇಳಲಾಗ್ತಾ ಇದೆ. ಒಟ್ಟಾರೆಯಾಗಿ ಕಾರ್ಯಾಚರಣೆ ಭರದಿಂದ ಸಾಗ್ತಾ ಇದ್ರು ಕೂಡ ಮಳೆ ಪದೇ ಪದೇ ಅಡ್ಡಿಯನ್ನು ಮಾಡ್ತಾ ಇದೆ. ಮೇಲ್ಭಾಗದಲ್ಲಿ ಮತ್ತಷ್ಟು ಮಣ್ಣು ಕುಸಿಯುವ ಭೀತಿ ಇದೆ. ಹಾಗಾಗಿ NDRF ತಂಡ ಒಂದಷ್ಟು ಬ್ರೇಕ್ ಅನ್ನು ತೆಗೆದುಕೊಂಡು ನಂತರದಲ್ಲಿ ಕೆಲಸವನ್ನ ಶುರು ಮಾಡ್ತು. ಸದ್ಯಕ್ಕೆ ಈಗ ಮೀನಾಕ್ಷಿ ನದಿಯ ತಟದಲ್ಲಿ ಏನಾದರೂ ಕೂಡ ನಾಪತ್ತೆ ಆಗಿರೋರು ಸಿಗ್ತಾರಾ ಅನ್ನುವ ನಿಟ್ಟಿನಲ್ಲಿ ಶೋಧ ಕಾರ್ಯ ಭರದಿಂದ ಸಾಗ್ತಾ ಇದೆ. ಅವರು ಬಹುತೇಕ ಬದುಕಿಲ್ಲ ಅನ್ನುವಂತ ಮಾತುಗಳು ಸದ್ಯಕ್ಕೆ ಸ್ಥಳದಲ್ಲಿ ಕೇಳಿ ಬರ್ತಾ ಇರುವಂತದ್ದು. ನವೀನ್, ಈಗ ಆನಂದ್ 20 ಅಡಿ ಆಳಕ್ಕೆ ತೆಗೆದ್ರೂ ಕೂಡ ಅಲ್ಲಿ ಸಿಗ್ತಾ ಇಲ್ಲ. ಸೊ ಇನ್ನು ಹೆಚ್ಚಿನ ಆಳವನ್ನು ಮಾಡುವಂತಹ ಸಾಧ್ಯತೆ ಇದೆಯಾ ಅಥವಾ ಬೇರೆ ಕಡೆ ಶಿಫ್ಟ್ ಆಗಿ ಅಲ್ಲಿ ಏನಾದರೂ ಹುಡುಕಾಡುವಂತಹ ಶೋಧ ಕಾರ್ಯವನ್ನು ಮಾಡುವಂತಹ ಸಾಧ್ಯತೆಗಳು ಇದೆಯಾ ಹೇಗೆ? ಸೊ ಮಳೆ ಬರ್ತಾ ಇದೆ ಮತ್ತೊಂದು ಕಡೆ, ಸೊ ನಿಲ್ಲಿಸ್ತಾರಾ ಈಗ ಸದ್ಯಕ್ಕೆ, ಸ್ಟಾಪ್ ಮಾಡ್ತಾರಾ? ನವಿತಾ, ಕಾರ್ಯಾಚರಣೆಯಿಂದ ಬೆಳಿಗ್ಗೆಯಿಂದಲೂ ಕೂಡ ಸ್ಟಾಪ್ ಮಾಡ್ತಾ ಇಲ್ಲ. ಮಳೆ ನಡುವೆ ಕೂಡ ಕಾರ್ಯಾಚರಣೆ ನಡೀತಾ ಇದೆ. ಆದರೆ ಬೆಟ್ಟ ಕುಸಿತ ಏನಾಗಿದೆ ಅಂದರೆ ಗುಡ್ಡೆ ಕುಸಿತ ಏನಾಗಿದೆ, ಅಲ್ಲಿಂದ ಸುಮಾರು 300ರಿಂದ 400 ಫೀಟ್ ಆಳಕ್ಕೆ ಈ ನದಿ ಹರಿತಾ ಇರುವಂಥದ್ದು ಮೀನಾಕ್ಷಿ ನದಿ. ಒಂದು ವೇಳೆ ಈ ಮೀನಾಕ್ಷಿ ನದಿಯಲ್ಲಿ ಅವರೇನಾದರೂ ಕೊಚ್ಚಿಕೊಂಡು ಹೋಗಿರುವ ಶಂಕೆ ವ್ಯಕ್ತಿ ಆಗಿರುವ ಹಿನ್ನೆಲೆಯಲ್ಲೂ ಕೂಡ ಚೂರಲ್ಮಾಲ, ಅಟ್ಟಮಾಲ ಹಾಗೂ ಮುಂಡಕೈ ಆ ಮಾರ್ಗವಾಗಿ ಈ ನದಿ ಹರಿಯುತ್ತೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಅಲ್ಲೆಲ್ಲವೂ ಕೂಡ ಒಂದಷ್ಟು ಮಂದಿ ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಅಲ್ಲದೆ ಸುತ್ತಮುತ್ತಲೂ ಕೂಡ ಶ್ವಾನದಳದಿಂದಲೂ ಕೂಡ ಪರಿಶೀಲನೆಯನ್ನು ನಡೆಸ್ತಾ ಇರುವಂಥದ್ದು. ಸದ್ಯಕ್ಕೆ 20 ಅಡಿ 30 ಅಡಿ ಆಳ ಏನಿದೆ, ಇಲ್ಲಿ ಮಣ್ಣಿನ ಮಟ್ಟ ಈ ಜಾಗದಲ್ಲಿರುವಂಥದ್ದು. ಇನ್ನು ಮುಂಭಾಗ ಹೋಗಿ ನೋಡೋದಾದರೆ ಅಲ್ಲಿ ಸುಮಾರು 50ರಿಂದ 100 ಅಡಿ ಆಳದವರೆಗೂ ಕೂಡ ಮಣ್ಣು ಕುಸಿತವನ್ನು ಕಂಡಿರುವಂಥದ್ದು, ಅಂದರೆ ಮೇಲ್ಭಾಗಕ್ಕೆ ಬಂದಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ತೀರಾ ಕೆಳಗಡೆ ಹೋಗಿರುವ ಶಂಕೆಯೂ ಕೂಡ ವ್ಯಕ್ತವಾಗಿದೆ. ಆಗೊಂದು ವೇಳೆ ಆಗಿದ್ದರೆ ಅವ್ರ್ಯಾರು ಕೂಡ ಬದುಕೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ಮಾಹಿತಿಯನ್ನು NDRF ತಂಡವು ಕೂಡ ವ್ಯಕ್ತ ಮಾಡಿದೆ. ಆದರೂ ಸಹ ಮಳೆಯ ನಡುವೆ ಸಹ ಅವರ ಪತ್ತೆಗಾಗಿ ಶೋಧ ಕಾರ್ಯ ನಡೀತಾನೆ ಇದೆ. ಮತ್ತೊಂದು ಕಡೆ ಅವ್ರಿಗೆ ಚಾಲೆಂಜ್ ಸಹ ಎದುರಾಗ್ತಾ ಅಂತ ತೋರಿಸ್ತಾ ಹೋಗ್ತಾನೆ. ಮಳೆ ಬಿಟ್ಟು ಬಿಡ್ದಂಗೆ ಬರ್ತಾ ಇದೆ. ಮತ್ತೊಂದು ಕಡೆ JCPಯು ಸಹ ಈ ಏನು ಕೆಸರು ಮಣ್ಣಲ್ಲಿ ಊದ್ಕೊಳ್ಳುತ್ತೆ. ಅದನ್ನು ಎತ್ತಿದಂಥ ಸಂದರ್ಭದಲ್ಲಿ ಏನು NDRF ತಂಡದ ಸದಸ್ಯರು ಕಾಲುಗಳು ಮಣ್ಣಿನಲ್ಲಿ ಊದ್ಕೊಳ್ಳುತ್ತೆ. ಈ ರೀತಿಯ ಸಂಕಷ್ಟ ಎದುರಾಗಿರುವಂಥದ್ದು. ಅಲ್ಲದೆ ಈಗ ದೃಶ್ಯದಲ್ಲಿ ತಾವೇ ನೋಡ್ತಾ ಇದ್ದೀರಿ, ಇಲ್ಲಿ ಸುಮಾರು ಒಂದು 20ಕ್ಕೂ ಹೆಚ್ಚು ಅಡಿಕೆ ಮರಗಳಿತ್ತು, ಸುಮಾರು 10ಕ್ಕೂ ಹೆಚ್ಚು ತೆಂಗಿನ ಇದ್ದದ್ದಂಥದ್ದು. ಕೇವಲ 2 ತೆಂಗಿನ ಮರ ಮತ್ತು ಒಂದು 2-3 ಅಡಿಕೆ ಮರಗಳು ಮಾತ್ರ ಉಳಿದಿದೆ. ಮಿಕ್ಕವೆಲ್ಲವೂ ಕೂಡ ಈ ಮೀನಾಕ್ಷಿಯ ನದಿಯಲ್ಲೇ ಕೊಚ್ಚಿ ಹೋಗಿರುವಂಥದ್ದು. ಅಂದರೆ ಇಲ್ಲಿನ ಭೀಕರತೆ, ಗುಡ್ಡೆ ಕುಸಿತ ಏನಾಯಿತು ಅದರ ಭೀಕರತೆ ಇಷ್ಟಿದೆ ಅಂತಲೇ ಹೇಳ್ಬೋದು. ನವಿತಾ, ಓಕೆ, ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗೆ. ವಯನಾಡಿನ ಕಲ್ಲಾಡಿಯಲ್ಲಿ ಭೂಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮೀನಾಕ್ಷಿ ನದಿಯಲ್ಲಿ ಗುಡ್ಡ ಕುಸಿತದ ಅವಶೇಷಗಳು ಈಗ ಸಿಕ್ಕಿವೆ. ಭೂಕುಸಿತ ಸ್ಥಳದಿಂದನೇ ನಿಮ್ಮ ನ್ಯೂಸ್ 18 ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡಿ. ನದಿಯಲ್ಲಿ ಬಿದ್ದಿವೆ ಬಸ್ಸು, ಕಾರು, ಕೆಲವು ಬೈಕ್ಗಳು. ಮಣ್ಣಿನ ಅಡಿಯಲ್ಲಿ ಹೂತು ಹೋಗಿದೆ ಒಂದು JCB. ಟನಲ್ಗೆ ಬಳಸಿದ್ದ ಕಬ್ಬಿಣದ ವಸ್ತುಗಳು ಕೂಡ ನದಿಯಲ್ಲಿ ಪತ್ತೆಯಾಗಿದೆ. ನದಿಗೆ ಬಿದ್ದಿರುವ ಬಸ್ಸು, ಕಾರುಗಳನ್ನು ಮೇಲೆತ್ತೋದಕ್ಕೆ ಹರಸಾಹಸ ಪಡಬೇಕಾಗಿದೆ. ಕಠಿಣ ಪರಿಸ್ಥಿತಿಯಲ್ಲಿ ಅಲ್ಲಿನ NDRF ಟೀಮ್ ಕಾರ್ಯಾಚರಣೆಯನ್ನ ಮಾಡ್ತಾ ಇದೆ. ಈಸಿ ಅಂತೂ ಖಂಡಿತ ಇಲ್ಲ, ಯಾಕಂದ್ರೆ ಸಾಕಷ್ಟು ಚಾಲೆಂಜಸ್ ಇದೆ. ಆ ಸವಾಲುಗಳ ನಡುವೆ ಕಾರ್ಯಾಚರಣೆಯನ್ನ ಮಾಡಬೇಕಾಗಿದೆ. ನದಿಯ ಅಕ್ಕಪಕ್ಕ ಮಣ್ಣಿನ ಅಡಿಯಲ್ಲಿ ನಾಪತ್ತೆಯಾದವರಿಗಾಗಿ ಶೋಧ ಕಾರ್ಯವನ್ನ ನಡೆಸ್ತಾ ಇದ್ದಾರೆ. ಯಾಕಂದ್ರೆ ಎಲ್ಲರೂ ಕೂಡ ರಿಸ್ಕ್ ಅಲ್ಲೇ ಇಲ್ಲಿ ಕೆಲಸವನ್ನ ಮಾಡಬೇಕು. ಏನು ಮಾಡೋದಕ್ಕೆ ಹೋಗಿ ಮತ್ತಿನ್ನೇನೋ ಆಯ್ತು, ಇನ್ನೊಂದು ಯಾರಿಗೂ ಸಮಸ್ಯೆ ಆಯ್ತು ಅನ್ನುವ ಹಾಗಿಲ್ಲ. ಸೊ ಆ ಹಿನ್ನೆಲೆಯಲ್ಲಿ ರಿಸ್ಕ್ ನಲ್ಲೇ ಈಗ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಅವಶೇಷಗಳು ಪತ್ತೆ ಆಗಿದ್ದನ್ನ ಕೂಡ ನಾವು ನಿಮಗೆ ತೋರಿಸ್ತಾ ಇದೀವಿ. ವೆಹಿಕಲ್ಗಳು ಅಲ್ಲಿಗೆ ಬಿದ್ದಿರೋದು, ನದಿಗೆ ಬಸ್ ಆಗಿರ್ಬೋದು, ಕಾರುಗಳನ್ನ ಮೇಲೆತ್ತೋದಕ್ಕೆ ಅಲ್ಲಿ ಹರಸಾಹಸವನ್ನ ಪಡ್ತಾ ಇದ್ದಾರೆ. ಅಲ್ಲಿ ಕಾರ್ಯಾಚರಣೆ ಯಾವ ರೀತಿಯಾಗಿದೆ, ಮೀನಾಕ್ಷಿ ನದಿಯ ದಡದಲ್ಲಿ ಏನೇನು ಸಮಸ್ಯೆಗಳು ಉಂಟಾಗಿತ್ತು, ಜೊತೆಗೆ ಅಲ್ಲಿ ಯಾವ ರೀತಿಯ ಕಾರ್ಯಾಚರಣೆ ಸಂದರ್ಭದಲ್ಲಿ ಪತ್ತೆಯಾಗಿದೆ ವಸ್ತುಗಳು, ಇವೆಲ್ಲದರ ಬಗ್ಗೆ ನಮ್ಮ ರಿಪೋರ್ಟರ್ ಆನಂದ್ ಸ್ಥಳದಿಂದ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಸದ್ಯ ನಾನೀಗ ಕೇರಳದ ಕಲ್ಲಾಡಿಯ ಸಮೀಪ ಇದ್ದೇನೆ. ಏನು ನಿನ್ನೆ ಗುಡ್ಡ ಕುಸಿತ ದುರಂತ ಆಯಿತು, ಅದೇ ಸ್ಥಳದಲ್ಲಿ ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು ಎಷ್ಟು ಕಷ್ಟಕರವಾಗಿ ಇಲ್ಲಿ ಕಾರ್ಯಾಚರಣೆಯನ್ನು NDRF ತಂಡ ಮಾಡ್ತಾ ಇದೆ ಅಂತೇಳಿ. ಯಾಕಂತ ಹೇಳಿದ್ರೆ ನಿನ್ನೆ ಮಧ್ಯಾಹ್ನದ ವೇಳೆಗೆ ಗುಡ್ಡ ಕುಸಿತು, ಇನ್ನೂ ಸಹ ಏನು ನಾಪತ್ತೆ ಆಗಿರುವಂತಹ 7-8 ಮಂದಿಯನ್ನು ಹುಡುಕ್ಲಿಕ್ಕೆ ಕಷ್ಟ ಸಾಧ್ಯ ಆಗ್ತಾ ಇರುವಂಥ. ಯಾಕಂತ ಹೇಳಿದ್ರೆ ಈಗಾಗಲೇ ಮೀನಾಕ್ಷಿ ನದಿ ಏನಿದೆ ಸಾಕಷ್ಟು ಧಾರಾಕಾರವಾಗಿ ಇಲ್ಲಿ ಹರಿತಾ ಇರುವಂಥದ್ದು. ಜೊತೆಗೆ 2 JCPಗಳು ಸಹ ಕೆಲಸ ಮಾಡ್ತಾ ಇದ್ರು ಸಹ ಮಣ್ಣನ್ನು ಹೊರ ತೆಗೆಯಲಿಕ್ಕೆ ಕಷ್ಟ ಆಗ್ತಾ ಇದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು, ಏನು ನಿನ್ನೆ ಈ ಮಣ್ಣಿನ ಅವಶೇಷದಲ್ಲಿ ಕೊಚ್ಚಿ ಬಂದಿದ್ದಂತಹ ಬಸ್ಸು ಹಾಗೂ ಲಾರಿಗಳು ಹಾಗೂ ಒಂದಷ್ಟು ವಾಹನಗಳೇನಿದೆ ಅವೆಲ್ಲ
ಕೂಡ ಅಲ್ಲಿ ಇರುವಂತದ್ದು ಅಂದ್ರೆ ಮೀನಾಕ್ಷಿ ನದಿಯಲ್ಲಿ ಸದ್ಯ ನಿನ್ನೆ ಕೊಚ್ಚಿಕೊಂಡು ಹೋದಂತಹ ಬಸ್ ಇರ್ಬೋದು ಹಾಗೂ ಒಂದು ಏನು ಆಟೋ ವೆಹಿಕಲ್ ಸಮೇತ ಸಹ ಇಲ್ಲೇ ಇರುವಂತಹ ದೃಶ್ಯದಲ್ಲಿ ಗಮನಿಸಬಹುದು. ಸುಮಾರು ಎಷ್ಟು ನಿನ್ನೆಯಿಂದಲೂ ಕೂಡ ಕಾರ್ಯಾಚರಣೆ ನಡೆಸಿದ್ರು ಕೂಡ ಮಣ್ಣಿನ ಹೊರಿ ತೆಗಲಿಕ್ಕೆ ಆಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ನದಿಯು ಹರಿಯೋದು ಕೂಡ ರಭಸವಾಗಿದೆ. ಜೊತೆಗೆ ನಿನ್ನೆ ಅಲ್ಲಿ ಏನು ತೇಲಿಕೊಂಡು ಬಂದಂತ ಬಸ್ ಏನಿದೆ ಅವು ಸಹ ಹೊರಗಡೆ ತೆಗಿಲಿಕ್ಕೆ ಆಗದಂತಹ ಪರಿಸ್ಥಿತಿ ಎದುರಾಗಿರುವಂತದ್ದು ತಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಬಸ್ಸು ಜೊತೆಗೆ ಇನ್ನೊಂದಷ್ಟು ವೆಹಿಕಲ್ಗಳು ಏನು ಇಲ್ಲಿ ನಿನ್ನೆ ಪಾರ್ಕಿಂಗ್ ಅನ್ನ ಮಾಡಲಾಗಿತ್ತು ಅವೆಲ್ಲವೂ ಕೂಡ ಮೀನಾಕ್ಷಿ ನದಿಯಲ್ಲಿ ಇದೆ. ಜೊತೆಗೆ ಇಲ್ಲಿದ್ದಂತ ತೆಂಗಿನ ಮರಗಳಿರ್ಬೋದು, ಒಂದಷ್ಟು ಮರಗಳಿರ್ಬೋದು, ಎಲ್ಲವೂ ಕೂಡ ನದಿಯ ಅವಶೇಷದಲ್ಲಿ ಇರುವಂತ. ಜೊತೆಗೆ ಬಲಭಾಗದಲ್ಲಿ ತಾವು ನೋಡ್ತಾ ಇರ್ಬೋದು ACP ಇನ್ನೂ ಸಹ ನಿನ್ನೆಯಿಂದಲೂ ಅಲ್ಲಿ ಮಣ್ಣನ್ನು ತೆಗೆಯುವಂತ ಕೆಲಸಕ್ಕೆ ಮುಂದಾಗ್ತಾ ಇದೆ. ಆದ್ರೂ ಸಹ ಅಲ್ಲಿ ಏನು ಮಣ್ಣು ತೆಗಿಲಿಕ್ಕೆ ಆಗ್ತಾ ಇಲ್ಲ. ಇನ್ನು ಮತ್ತೊಂದು ಕಡೆಯಾಗಿ 12 JCBಗಳು ಕೆಲಸ ಮಾಡ್ತಾ ಇದೆ. ಮೇಲ್ಗಡೆ ತಾವು ಸೇತುವೆ ಮೇಲೆ ನೋಡ್ಬೋದು, ಇದೇ ಮೀನಾಕ್ಷಿ ಬ್ರಿಡ್ಜ್ ಅಂತ ಕರಿತೀವಿ. ಸೇತುವೆ ಮೇಲ್ಭಾಗ ಅನೇಕರು ಅಂದ್ರೆ NDRF ತಂಡ ಸಾಕಷ್ಟು ತಂಡೋಪತಂಡವಾಗಿ ಕೂಡ ಮೇಲಿಂದ ವಾಚನ ಮಾಡ್ತಾ ಇದೆ. ಸದ್ಯ ಈ ಅವಶೇಷದ ಅಡಿಯಲ್ಲೇ ಒಂದು ಇಬ್ಬರ ಬಾಡಿ ಇರಬಹುದು ಅನ್ನುವ ಶಂಕೆ ವ್ಯಕ್ತ ಆಗಿರುವ ಹಿನ್ನೆಲೆಯಲ್ಲಿ ಡಾಗ್ ಸ್ಕ್ವಾಡ್ ಬಂದು ಹೋಗಿರುವ ಹಿನ್ನೆಲೆಯಲ್ಲಿ ಅಗಿಯುವಂತ ಕೆಲಸ ಅಂದ್ರೆ ಮಣ್ಣನ್ನ ತೆಗೆದು ಹೊರಹಾಕುವಂತ ಕೆಲಸಕ್ಕೆ ಮುಂದಾಗಿರುವಂತ. ಒಟ್ಟಾರೆಯಾಗಿ ಏನು NDRF ತಂಡ ಇದೆ ಅದೇ ಮೀನಾಕ್ಷಿ ನದಿಯ ತಳದಲ್ಲಿ ಕಷ್ಟ ಸಾಧ್ಯ ಎಂಬ ರೀತಿಯಲ್ಲಿ ಕಾರ್ಯಾಚರಣೆಯನ್ನ ಮಾಡ್ತಿದೆ. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ RNKS ಕಲ್ಲಾಡಿ, ಕೇರಳ. ವಯನಾಡಿನ ಕಲ್ಲಾಡಿಯಲ್ಲಿ ಭೂಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಭೂಕುಸಿತದ ವೇಳೆ 5 ಜೀವವನ್ನ ಕಾಪಾಡಿದ್ದು ಟ್ಯಾಂಕರ್. ಆ ಕರ್ನಾಟಕದ ರಿಜಿಸ್ಟ್ರೇಷನ್ ಹೊಂದಿರುವಂತಹ ಟ್ಯಾಂಕರೇ ಇದೀಗ 5 ಜೀವವನ್ನ ಉಳಿಸಿದೆ. ಭೂಕುಸಿತದ ಸಂದರ್ಭದಲ್ಲಿ ನಾವು ಟ್ಯಾಂಕರ್ನ ದೃಶ್ಯಾವಳಿಗಳನ್ನ ಕೂಡ ಗಮನಿಸಿದ್ವಿ. ಆ ದೃಶ್ಯಾವಳಿಗಳಲ್ಲಿ ಟ್ಯಾಂಕರ್ ಯಾವ ರೀತಿಯಾಗಿ ತೇಲ್ಕೊಂಡು ಬಂದಿದೆ, ಆ ರಭಸಕ್ಕೆ ಬಂದಂತಹ ಒಂದು ಸಿಚುವೇಶನ್ ಅನ್ನು ಕೂಡ ನೋಡಿದೀವಿ. ಗುಡ್ಡ ಕುಸಿತದ ವೇಳೆ ರಸ್ತೆಯಲ್ಲಿ ನಿಂತಿತ್ತು ಟ್ಯಾಂಕರ್ನಿಂದಾಗಿ 5 ಜೀವ ಉಳಿಸಿಕೊಂಡಿದ್ದಾರೆ. CCTVಯಲ್ಲಿ ಟ್ಯಾಂಕರ್ ಬರುವ ದೃಶ್ಯ ಕೂಡ ಸೆರೆಯಾಗಿದೆ. 5 ಪ್ರಾಣ ಪಕ್ಷಿ ಉಳಿಸಿದ್ದೇ ಈ ಒಂದು ಟ್ಯಾಂಕರ್. ಅದು ಕೂಡ ಕರ್ನಾಟಕದ ರಿಜಿಸ್ಟ್ರೇಷನ್ ಇರುವಂತಹ ಟ್ಯಾಂಕರ್. ನಿನ್ನೆನೇ ಈ ಒಂದು ದೃಶ್ಯವನ್ನ ನಾವು ಗಮನಿಸಿದ್ವಿ. ಯಾವಾಗ ಈ ಘಟನೆ ಆಯಿತು CCTV ದೃಶ್ಯಾವಳಿಗಳಲ್ಲಿ ಎಲ್ಲವೂ ಕೂಡ ನಾವು ಗಮನಕ್ಕೆ ತಂದಂತಹ ಸಂದರ್ಭದಲ್ಲಿ ಟ್ಯಾಂಕರ್ನಿಂದಾಗಿ, ಯಾಕಂದ್ರೆ ಎಷ್ಟೋ ಜನ ಅಲ್ಲಿಂದ ಹೆಂಗ್ ಹೋಗ್ತಿದ್ರು, ಎಲ್ಲಿ ಹೋಗ್ತಿದ್ರು, ಯಾವ ರೀತಿಯಾಗಿ ಅವರನ್ನ ಆ ಒಂದು ಭೂಕುಸಿತ ಸಂದರ್ಭದಲ್ಲಿ ಅಲ್ಲಿ ಕೆಳಗೆ ಬೀಳ್ತಾ ಇದ್ರು ಏನು ಗೊತ್ತಿಲ್ಲ. ಆದ್ರೆ ಈ ಒಂದು ಟ್ಯಾಂಕರ್ನಿಂದಾಗಿ 5 ತಮ್ಮ ಜೀವವನ್ನ ಉಳಿಸಿಕೊಂಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿನ ಪರಿಸ್ಥಿತಿ ಯಾವ ರೀತಿಯಾಗಿತ್ತು, 5 ಜೀವ ಉಳಿದಿದ್ದು ಹೇಗೆ, ಈ ಟ್ಯಾಂಕರ್ನ ಬಗ್ಗೆ ಕೂಡ ಇನ್ನಷ್ಟು ಮಾಹಿತಿಯನ್ನ ಕೊಟ್ಟಿದ್ದಾರೆ ನಮ್ಮ ರಿಪೋರ್ಟರ್ ಆನಂದ್. ನಿನ್ನೆ ವಯನಾಡಿನ ಕಲ್ಲಾಡಿಯಲ್ಲಿ ನಡೆದಂತಹ ಗುಡ್ಡ ಕುಸಿತ ದುರಂತಕ್ಕೆ ಸಂಬಂಧಿಸಿದಂತೆ ಒಂದು CCTV ದೃಶ್ಯ ಎಲ್ಲೆಡೆ ವೈರಲ್ ಆಗ್ತಿದೆ. ಆ CCTV ದೃಶ್ಯದಲ್ಲಿ ಬರುವಂತಹ ಒಂದು ಟ್ಯಾಂಕರ್ ಏನಿದೆ ಆ ಟ್ಯಾಂಕರ್ನ ಆಶ್ರಯದಲ್ಲಿ ಸುಮಾರು 5 ಜನ ಜೀವವನ್ನು ಉಳಿಸ್ಕೊಳ್ತಾರೆ. ತಾವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು, ಇದೇ ಆ ಟ್ಯಾಂಕರ್. ನಿನ್ನೆ ಕಲ್ಲಾಡಿಯಲ್ಲಿ ಈ ಟ್ಯಾಂಕರನ್ನು ಸಹ ಕೆಲಸಕ್ಕೆ ಬಳಸ್ಕೊಳ್ಳಲಾಗ್ತಾ ಇತ್ತು. ಟನಲ್ ನಿರ್ಮಾಣ ಏನು ಮಾಡಲಾಗ್ತಾ ಇದೆ ಅಲ್ಲಿನ ಕೆಲಸಕ್ಕೆ ಈ ಟ್ಯಾಂಕರ್ನ ಬಳಸ್ಕೊಳ್ಳಲಾಗ್ತಾ ಇತ್ತು. ಇದೇ ಟ್ಯಾಂಕರ್ ಅಲ್ಲಿ ಬಂದಂಥ ಸಂದರ್ಭದಲ್ಲಿ ಗುಡ್ಡ ಕುಸಿತ ಏನಾಯಿತು ಆ ಸಂದರ್ಭ ಅಲ್ಲಿ ಪಕ್ಕದಲ್ಲೇ ಈ ಟ್ಯಾಂಕರ್ನ ಡ್ರೈವರ್ ಗಾಡಿಯನ್ನು ನಿಲ್ಲಿಸ್ಕೊಂಡು ನಿಂತಿದ್ರು. ಇದು ಕರ್ನಾಟಕದ್ದು ಮೂಲದ ಒಂದು ಟ್ಯಾಂಕರ್ ಅಂತೇಳಿ ಗೊತ್ತಾಗಿರುವಂಥದ್ದು. ಈ ಟ್ಯಾಂಕರ್ KA42 ಅಂತ ನೇಮ್ ಬೋರ್ಡ್ ಸಹ ಇದೆ. ನಿನ್ನೆ ಇದೇ ಟ್ಯಾಂಕರ್ ಗುಡ್ಡ ಕುಸಿತದ ಸಂದರ್ಭದಲ್ಲಿ ಸುಮಾರು 4 ಜೀವವನ್ನು ಉಳಿಸಿದ್ದು. ಯಾಕಂತ ಹೇಳಿದ್ರೆ ಒಂದು ಶಬ್ದ ಬರುತ್ತೆ, ಆ ಶಬ್ದದ ನಂತರ ಎಲ್ಲರೂ ಓಡಿ ಬರಲು ಶುರು ಮಾಡ್ತಾರೆ. ಈ ಟ್ಯಾಂಕರ್ನ ಹಿಂದೆ ಬಂದು ಅವಿತುಕೊಳ್ಳುವಂಥ ಕೆಲಸಕ್ಕೂ ಕೂಡ ಮುಂದಾಗ್ತಾರೆ. ಆದರೆ ಅಲ್ಲಿನ ಬಂದಂತಹ ನೀರು ಹಾಗೂ ಮಣ್ಣಿನ ರಭಸ ಏನಿದೆ ಅದು ಇದೇ ಟ್ಯಾಂಕರ್ನ ತಳ್ಕೊಂಡು ಬರುತ್ತೆ. ಆದರೂ ಸಹ ಈ ಟ್ಯಾಂಕರ್ಗೆ ಸಂಪೂರ್ಣವಾಗಿ ಮಣ್ಣು ಬಂದು ಹೊಡೆದ ಪರಿಣಾಮ ಟ್ಯಾಂಕರ್ ಹಿಂಬದಿಯಿಂದ ಸುಮಾರು 4ರಿಂದ 5 ಜೀವವನ್ನು ಕಾಪಾಡ್ಕೊಳ್ತಾರೆ. ತಾವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು, ಇದೇ ಟ್ಯಾಂಕರ್ ಈಗ ಟೈರು ಹಾಗೂ ಟ್ಯಾಂಕರ್ನ ಕೆಳಭಾಗ ಸಂಪೂರ್ಣ ಮಣ್ಣಿನಿಂದ ತುಂಬಿ ಹೋಗಿರುವಂಥದ್ದು. ಈಗಾಗಲೇ ಒಂದು ಅಲ್ಪ ಮಟ್ಟಿಗೆ ಕ್ಲೀನನ್ನು ಸಹ ಮಾಡ್ಕೊಂಡಿದ್ದಾರೆ. ಸದ್ಯ ಈ ಟ್ಯಾಂಕರ್ನಿಂದಾಗಿ ಒಂದು 4ರಿಂದ 5 ಜೀವಗಳು ಉಳಿದಿದೆ ಅನ್ನುವಂಥದ್ದು ಸ್ಪಷ್ಟವಾಗ್ತದೆ. ತಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. KA42 B9671 ಎಂಬುವಂಥ ಈ ಟ್ಯಾಂಕರ್ ಏನಿದೆ ಇದು ಇಲ್ಲಿಗೆ ನೀರು ಸಪ್ಲೈ ಅಂದರೆ ವಾಟರ್ ಸಪ್ಲೈಯನ್ನು ಮಾಡ್ತಾ ಇತ್ತು ಕೆಲಸಕ್ಕೆ ಅಂತೇಳಿ ತಿಳಿದು ಬಂದಿರುವಂಥದ್ದು. ಕರ್ನಾಟಕ ಮೂಲದ ಈ ಟ್ಯಾಂಕರ್ ಏನಿದೆ ಇದರಿಂದನೇ 5 ಜನರ ಜೀವ ಉಳಿದಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ RNKS ಕಲ್ಲಾಡಿ, ಕೇರಳ. ಮಹಾರಾಷ್ಟ್ರದ ಘಟ್ಟ ಪ್ರದೇಶಗಳಲ್ಲಿ ಭಾರಿ ಮಳೆಯಾಗ್ತಾ ಇದೆ. ಕೃಷ್ಣಾ ನದಿ ಒಳ ಹರಿವು ಕ್ಷಣದಿಂದ ಕ್ಷಣಕ್ಕೆ ಏರಿಕೆಯಾಗ್ತಿದೆ. ಕೃಷ್ಣಾ ನದಿಗೆ 1,35,000 ಕ್ಯೂಸೆಕ್ ನೀರು ಹರಿದು ಬಂದಿದೆ. ಕೃಷ್ಣಾ ನದಿಯ ಒಳ ಹರಿವಿನಲ್ಲಿ
ಏರಿಕೆಯಾಗ್ತಾ ಇದೆ. ಕ್ಷಣದಿಂದ ಕ್ಷಣಕ್ಕೆ ಏರಿಕೆ ಕಾಣ್ತಾ ಇದೆ. ಸದ್ಯ ಅಪಾಯದ ಮಟ್ಟದಲ್ಲಿ ಹರಿತಾ ಇದೆ ಕೃಷ್ಣಾ, ದೂದ್ಗಂಗಾ, ವೇದಗಂಗಾ ನದಿಗಳು. ಒಳ ಹರಿವಿನಲ್ಲಿ ಭಾರೀ ಪ್ರಮಾಣದಲ್ಲಿ ಹೆಚ್ಚಳ ಆಗಿದ್ದು ಚಿಕ್ಕೋಡಿಯ ಕಲ್ಲೋಳದ ದತ್ತ ಮಂದಿರ ಈಗ ಮುಳುಗಡೆಯಾಗಿದೆ. ದೂದ್ಗಂಗಾ, ವೇದಗಂಗಾ, ಕೃಷ್ಣಾ ನದಿಯ ಒಳ ಹರಿವಿನಲ್ಲಿ ಹೆಚ್ಚಳ ಆದಂತಹ ಪರಿಣಾಮವಾಗಿ ಚಿಕ್ಕೋಡಿಯ ಕಲ್ಲೋಳದ ದತ್ತ ಮಂದಿರ ಮುಳುಗಡೆಯಾಗಿದೆ. ನೀರು ಹೆಚ್ಚುತ್ತಾ ಇರುವ ಹಿನ್ನೆಲೆ ಕೃಷ್ಣಾ ತೀರದಲ್ಲಿ ಪ್ರವಾಹದ ಪರಿಸ್ಥಿತಿ, ಪ್ರವಾಹದ ಆತಂಕ ಈಗ. ಸೊ ಯಾವಾಗ ಬೇಕಾದರೂ ಪ್ರವಾಹ ಬರಬಹುದು ಅನ್ನುವಂತಹ ಪರಿಸ್ಥಿತಿ ಇದೆ. ಹೀಗಾಗಿ ಮಂದಿರವನ್ನ ನೀವು ನೋಡ್ತಾ ಇದ್ದೀರಾ, ಮುಳುಗಡೆಯಾಗಿದೆ. ಮಹಾರಾಷ್ಟ್ರದ ಘಟ್ಟ ಪ್ರದೇಶಗಳಲ್ಲಿ ಮಳೆಯಾದರೆ ಈ ಕಡೆ ಉತ್ತರ ಕರ್ನಾಟಕದ ಭಾಗದಲ್ಲಿ ಕರುನಾಡಿನಲ್ಲೂ ಕೂಡ ಅದರ ಪರಿಣಾಮ ಇರುತ್ತೆ, ಅದರ ಪ್ರವಾಹ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡುತ್ತೆ ಅನ್ನೋದನ್ನು ಪ್ರತಿ ಬಾರಿ ಕೂಡ ನಾವು ಗಮನಿಸ್ತೀವಿ. ಅದೇ ರೀತಿಯಾಗಿ ಇದೀಗ ಇಲ್ಲೂ ಕೂಡ ಆಗಿದೆ. ಅಪಾಯದ ಮಟ್ಟದಲ್ಲಿ ಕೃಷ್ಣಾ ನದಿ ಹರಿತಾ ಇದೆ, ಒಳ ಹರಿವಿನ ಪ್ರಮಾಣದಲ್ಲಿ ಹೆಚ್ಚಾಗ್ತಾ ಇದೆ. ವೇದಗಂಗಾ, ದೂದ್ಗಂಗಾ ನದಿಗಳು ಅಪಾಯದ ಮಟ್ಟವನ್ನು ಮೀರಿ ಹರಿತಿವೆ. ಕಲ್ಲೋಳದ ದತ್ತ ಮಂದಿರದಿಂದ ನಮ್ಮ ರಿಪೋರ್ಟರ್ ಲೋಹಿತ್ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ. ಪಶ್ಚಿಮ ಘಟ್ಟಗಳಲ್ಲಿ ವರುಣ ಆರ್ಭಟ ಮುಂದುವರೆದಿದೆ. ಈಗಾಗಲೇ ರಾಜ್ಯಕ್ಕೆ 1,40,000 ಕ್ಯೂಸೆಕ್ಸ್ನಷ್ಟು ನೀರು ಹರಿದು ಬರ್ತಾ ಇದೆ. ಪರಿಣಾಮವಾಗಿ ಈಗ ಚಿಕ್ಕೋಡಿಯ ಕೃಷ್ಣಾ ನದಿ ತೀರದಲ್ಲಿ ಒಂದು ರೀತಿ ಪ್ರವಾಹದ ಆತಂಕ ಕಾಡ್ತಾ ಇದೆ. ಸೊ ನಾನು ದೃಶ್ಯಗಳಲ್ಲಿ ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ಇವತ್ತು ಕೃಷ್ಣಾ ನದಿ ಬಹುತೇಕ ಅಪಾಯದ ಮಟ್ಟವನ್ನು ಈಗ ಸದ್ಯಕ್ಕೆ ಮುಟ್ಟಿರ್ತಕ್ಕಂಥದ್ದು. ಕೃಷ್ಣಾ ನದಿಗೆ ಈಗಾಗಲೇ ಬರೋಬ್ಬರಿ 1,40,000 ಕ್ಯೂಸೆಕ್ಸ್ ನೀರು ಬರ್ತಾ ಇದೆ. ಮಹಾರಾಷ್ಟ್ರ ಆಗಿರ್ಬೋದು, ಹಾಗೆ ಅಲ್ಲೇನು ಪಶ್ಚಿಮ ಘಟ್ಟಗಳಲ್ಲಿ ಮಳೆ ಬೀಳ್ತಾ ಇದೆ, ಬರೀ ಮಳೆ ನೀರು ಮಾತ್ರ ಈ ಮಟ್ಟಿಗೆ ಬರ್ತಾ ಇದೆ. ಯಾಕಂದರೆ ಈಗಾಗಲೇ ಮಹಾರಾಷ್ಟ್ರದಲ್ಲಿ ಬಹುತೇಕ ಜಲಾಶಯಗಳು ಇನ್ನೂ ಅರ್ಧ ಕೂಡ ತುಂಬಿಲ್ಲ. ಆದರೆ ಮಳೆಯ ಒಂದು ರೀತಿ ಪ್ರಮಾಣ ಯಾವ ರೀತಿ ಇದೆ ಅಂತಂದರೆ ಬಹುತೇಕ ಕೃಷ್ಣಾ ನದಿಗೆ ಇವತ್ತು ಪ್ರವಾಹದ ಆತಂಕ ಕೂಡ ಇಲ್ಲಿ ಕಾಡ್ತಾ ಇದೆ. ಸೊ ನಾವು ದೃಶ್ಯಗಳು ನೋಡ್ಬೋದಾಗುತ್ತೆ. ಕೃಷ್ಣ ಈಗಾಗಲೇ ತನ್ನ ಒಡಲನ್ನು ಬಿಟ್ಟು ಅಕ್ಕಪಕ್ಕದಲ್ಲಿರ್ತಕ್ಕಂಥ ಜಮೀನುಗಳಿಗೆ ನುಗ್ಗಿದೆ. ಹಾಗೆ ಕೃಷ್ಣಾ ನದಿಯ ಪಕ್ಕದಲ್ಲೇ ಇರ್ತಕ್ಕಂಥ ದತ್ತ ಮಂದಿರ ಸಂಪೂರ್ಣವಾಗಿ ಈಗ ಮುಳುಗಡೆ ಆಗಿರ್ತಕ್ಕಂಥದ್ದು. ಈಗಾಗಲೇ ಏನಂತಂದರೆ ಕೆಳಗಡೆಯಿಂದ ಬರೋಬ್ಬರಿ 20 ಅಡಿ ಎತ್ತರದಲ್ಲಿ ಇರ್ತಕ್ಕಂಥ ಈ ಒಂದು ದತ್ತ ಮಂದಿರ ಈಗ 50% ಸಂಪೂರ್ಣವಾಗಿ ಮುಳುಗಡೆ ಆಗಿರ್ತಕ್ಕಂಥದ್ದು. ಜನ ಕೂಡ ಏನಂತಂದರೆ ದೂರಲಿಂದನೇ ಬಂದು ಈ ಒಂದು ದೇವಸ್ಥಾನಕ್ಕೆ ಕೈ ಮುಗಿದು ಹೋಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ ವೇದಗಂಗಾ ನದಿ ಹಾಗೆ ದೂದ್ಗಂಗಾ ನದಿ ಕೂಡ ಅಪಾಯದ ಮಟ್ಟವನ್ನು ಮೀರಿರ್ತಕ್ಕಂಥದ್ದು. ವೇದಗಂಗಾ, ದೂದ್ಗಂಗಾ ನದಿಗಳಿಗೆ ಬರೋಬ್ಬರಿ 30,000 ಕ್ಯೂಸೆಕ್ಸಷ್ಟು ನೀರು ಒಳಹರಿವು ಬರ್ತಾ ಇದೆ. ಈಗಾಗಲೇ ಏನಂತಂದರೆ ರಾಜ್ಯದಲ್ಲಿ ಕೊಂಚ ಮಳೆ ಪ್ರಮಾಣ ತಗ್ಗಿದ್ರೂ ಕೂಡ ಮಹಾರಾಷ್ಟ್ರದ ಘಟ್ಟ ಪ್ರದೇಶಗಳಲ್ಲಿ ಏನು ಮಳೆ ಬೀಳ್ತಾ ಇದೆ ಆ ಒಂದು ಮಳೆ ಪ್ರಮಾಣ ಇದುವರೆಗೂ ಕೂಡ ಕಮ್ಮಿ ಆಗಿಲ್ಲ. ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಬೀಳ್ತಾ ಇರೋದ್ರಿಂದ ಏನಂತಂದರೆ ರಾಜ್ಯಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬರ್ತಾ ಇದೆ. ಈಗಲೂ ಕೂಡ ಏನಂತಂದರೆ ಪ್ರತಿ ಗಂಟೆಗೂ ಕೂಡ ನೀರಿನ ಒಳಹರಿವು ಹೆಚ್ಚಾಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಜಿಲ್ಲಾಡಳಿತ ಕೂಡ ಸಾಕಷ್ಟು ಹೈ ಅಲರ್ಟನ್ನು ಘೋಷಣೆ ಮಾಡಿರ್ತಕ್ಕಂಥದ್ದು. ನದಿ ತೀರಗಳಿಗೆ ಯಾರೂ ಕೂಡ ಇಳಿಯಬಾರದಂತೆ ಸೂಚನೆಯನ್ನು ಕೂಡ ಕೊಟ್ಟಿದೆ. ಲೋಹಿತ್, ನ್ಯೂಸ್ 18 ಚಿಕ್ಕೋಡಿ. ಕೊಡಗಿನ ಗೋಣಿಕೊಪ್ಪದಲ್ಲಿ ಮಳೆಯ ಆರ್ಭಟ ಜೋರಾಗಿದೆ. ಭಾರೀ ಮಳೆಗೆ ಗೋಣಿಕೊಪ್ಪದಲ್ಲಿ ಮನೆ ಕುಸಿತ ಆಗಿದೆ. ಗೀತಾ ರಾಮು ಅನ್ನುವರ ಮನೆ ನೆಲಸಮ ಆಗಿದೆ. ಭಾರೀ ಮಳೆ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಗೋಣಿಕೊಪ್ಪದಲ್ಲಿ ಮನೆ ಕುಸಿತ ಆಗಿದೆ. ಕೊಡಗಿನ ಗೋಣಿಕೊಪ್ಪದಲ್ಲಿ ಮಳೆಯ ಆರ್ಭಟ ಜಾಸ್ತಿ ಆಗಿದ್ದು ಗೀತಾರಾಮು ಅನ್ನುವರ ಮನೆಯೇ ನೆಲಸಮಗೊಂಡಿದೆ. ಪೌರ ಕಾರ್ಮಿಕರಾಗಿದ್ದಾರೆ ಗೀತಾರಾಮು ಅವರು. ಮನೆಯಲ್ಲಿ ಯಾರೂ ಇರದ ಕಾರಣ ಒಂದು ದೊಡ್ಡ ದುರಂತವೇ ಇಲ್ಲಿ ತಪ್ಪಿದೆ. ಸ್ಥಳಕ್ಕೆ ಕಂದಾಯ ಇಲಾಖೆ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆಯನ್ನ ಮಾಡಿದ್ದಾರೆ. ನಮ್ಮ ತಂದೆ ತಾಯಿ ಇಲ್ಲೇ ವಾಸವಾಗಿರೋದು. ನಾವು ಅಲ್ಲ 30 ವರ್ಷ 40 ವರ್ಷ ಹತ್ತತ್ರ ಆಯ್ತದೆ ಇಲ್ಲಿರೋದು. ಮನೆ ಸ್ವಲ್ಪ ಬಗ್ಗಿದ ಮೇಲೇ ಪಂಚಾಯತಿ ಪೌರ ಕಾರ್ಮಿಕರು ಕೆಲಸ ಮಾಡೋದು ನಮ್ಮ ತಂದೆ ತಾಯಿ ಮತ್ತು ಹಸ್ಬೆಂಡ್ ಎಲ್ಲ. ಅಲ್ಲೋಗಿ ಸೇರಿದ್ವಿ. ಸ್ವಲ್ಪ ಬಗ್ಗದ ಮೇಲೆ ಮನೆ ಬಾಗಿಲಿಲ್ಲ ಅಂತ ಇಷ್ಟುವರೆಗೆ ಆಗಿ ಏನೂ ಮಾಡಿಲ್ಲ. ಮನೆಯೂ ಬಿದ್ದೋಗಿದೆ. ನಮಗೊಂದು ಸೌಲಭ್ಯನೂ ಇಲ್ಲ, ಏನೂ ಇಲ್ಲ. ಉತ್ತರ ಕನ್ನಡದಲ್ಲೂ ಅಷ್ಟೇ ಮುಂದುವರೆದಿದೆ ಮಳೆ. ಭಾರಿ ಮಳೆಗೆ ಮನೆ ಮೇಲೆ ಬಿದ್ದಿದೆ ಮರ. ಅಂಕೋಲ ತಾಲೂಕಿನ ಕಲ್ಲೇಶ್ವರದಲ್ಲಿ ಈ ಘಟನೆ ನಡೆದಿದೆ. ಭಾರಿ ಮಳೆ ಸುರಿತಾ ಇದೆ. ಈ ಹಿನ್ನೆಲೆಯಲ್ಲಿ ಮನೆ ಮೇಲೇನೆ ಮರ ಬಿದ್ದಿದೆ. ಉತ್ತರ ಕನ್ನಡದಲ್ಲೂ ನಿರಂತರವಾಗಿ ಮಳೆ ಸುರಿತಾ ಇದೆ. ಕಲ್ಲೇಶ್ವರ ಗ್ರಾಮದಲ್ಲಿ ಮನೆಯ ಮೇಲೇನೆ ಮರ ಬಿದ್ದಿರೋದು. ಮನೆಯವರು ಊಟಕ್ಕೆ ಕೂತಿದ್ರು, ಆಗ ಮರ ಬಿದ್ದಿದೆ. ಮನೆಯಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ದಯಾನಂದ ಅನ್ನುವರಿಗೆ ಸೇರಿದಂತಹ ಮನೆಯ ಮೇಲೆ ಮರ ಬಿದ್ದಿದೆ. ಸ್ಥಳೀಯರ ನೆರವಿನಿಂದ ಮನೆಯ ಆ ಒಂದು ಮೇಲೆ ಬಿದ್ದಂತಹ ಮರವನ್ನ ತೆರವು ಮಾಡುವ ಕಾರ್ಯ ಆರಂಭ ಆಗಿದೆ. ಉತ್ತರ ಕನ್ನಡದಲ್ಲೂ ನಿರಂತರವಾಗಿ ಮಳೆ ಸುರಿತಾ ಇದೆ. ದೃಶ್ಯಗಳಲ್ಲಿ ನೀವು ಗಮನಿಸ್ತಾ ಇದ್ರಿ. ಊಟಕ್ಕೆ ಕೂತಿದ್ರು ಅವರು, ಮಳೆ ಬರ್ತಾ ಇತ್ತು. ಆದರೆ ಆ ಸಂದರ್ಭದಲ್ಲಿ ಮನೆಯ ಮೇಲೇನೆ ಮರ ಬಿದ್ದಿದೆ. ಅದೃಷ್ಟ ಅಂತ ಹೇಳಬೇಕು, ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮನೆಯವರು ಊಟಕ್ಕೆ ಕೂತಂತಹ ಸಂದರ್ಭದಲ್ಲೇ ಈ ಘಟನೆ ನಡೆದಿದೆ. ಅದನ್ನು ತೆರವುಗೊಳಿಸುವ ಕಾರ್ಯ ಈಗ ಆರಂಭ ಆಗಿದೆ.